ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಡಬ್ಲ್ಯೂ ಅಲ್ಲಿ ಆಗ್ತಾ ಇರ್ತಕ್ಕಂಥ ಸದ್ಯದ ಪರಿಸ್ಥಿತಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಈಗ ಸದ್ಯಕ್ಕೆ ಡಬ್ಲ್ಯೂ ವರ್ಸಸ್ TKO ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದ್ರ ವಿಚಾರವಾಗಿ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಇಂಟ್ರೆಸ್ಟಿಂಗ್ ಟ್ವೀಟ್ ನು ಕೂಡ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಅವರು ಲಾರ್ಡ್ ಆಫ್ ದ ರಿಂಗು ಅಂತ ಅನ್ಕೋತೀನಿ. ಇದರಲ್ಲಿ ಒಂದು ಸೈನ್ಯ ಬರ್ತಾ ಇದೆ ಅಂಡ್ ಅದ್ರ ವಿರುದ್ಧ ಹೋರಾಡೋದಕ್ಕೆ ನಮ್ಮ ಹೀರೋ ನಾನು ಒಬ್ಬನೇ ನಿಂತಿದ್ದೀನಿ ಅಂತ ತೋರಿಸ್ತಾ ಇದ್ದಾನೆ. ಈ ಒಂದು GIF ನ ನಮ್ಮ ಕೋಡಿ ರೋಡ್ಸ್ ಅವರು ರೀಸೆಂಟ್ ಆಗಿ ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಿರೋದೇನಪ್ಪಾ ಅಂದ್ರೆ, ನನ್ನನ್ನ ತಡೆಯೋದಕ್ಕೆ ಒಂದು ಸೈನ್ಯನೇ ಬರ್ತಾ ಇದೆ, ಆದ್ರೂ ಕೂಡ ನಾನು ಹಿಂದೆ ಬರೋದಿಲ್ಲ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ತಿಳಿಸ್ತಾ ಇದ್ದಾರೆ. ನನಗೆ ಇದನ್ನೆಲ್ಲ ನೋಡಿ ಏನ್ ಅನಿಸ್ತಾ ಇದೆ ಗೊತ್ತಾ, ಇದೆಲ್ಲದೂ ಕೂಡ ನಮ್ಮ ಟ್ರಿಪಲ್ ಎಚ್ ಅವರ ಪ್ಲಾನು ಅಂತ ಅನಿಸ್ತಾ ಇದೆ. ಅಂದ್ರೆ ಈಗ ನಮ್ಮ ಕೋಡಿ ರೋಡ್ಸ್ ಅವರು ಇಡೀ ಕಾರ್ಪೊರೇಟ್ ವಿರುದ್ಧ ಹೋರಾಡ್ತಾ ಇದ್ದಾರೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ತೋರಿಸ್ಬೇಕು ಅಂತ ಅನ್ಕೋತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅಂಡ್ ಇದರಿಂದ ಫ್ಯಾನ್ಸ್ ಗಳು ನಮ್ಮ ಕೋಡಿ ರೋಡ್ಸ್ ಅವರಿಗೆ ಚಿಯರ್ ಮಾಡಬೇಕು ಅಂಡ್ ರ್ಯಾಂಡಿ ಆರ್ಟನ್ ಅವರಿಗೆ ಬೂ ಮಾಡಬೇಕು. ಯಾಕಂದ್ರೆ ರ್ಯಾಂಡಿ ಆರ್ಟನ್ ಅವರಿಗೆ ಈಗ TKO ಗ್ರೂಪ್ ನ ಸಪೋರ್ಟ್ ಇದೆ. ಪಾಪ ಇಲ್ಲಿ ಕೋಡಿ ರೋಡ್ಸ್ ಅವರಿಗೆ ಯಾರ ಸಪೋರ್ಟ್ ಕೂಡ ಇಲ್ಲ. ಅಂಡ್ ಅದರಿಂದ ಕೋಡಿ ರೋಡ್ಸ್ ಅವರು ಎಂಟೈರ್ ಕಾರ್ಪೊರೇಟ್ ವಿರುದ್ಧನೇ ಹೋರಾಡ್ತಾ ಇದ್ದಾರೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಇಲ್ಲಿ ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಅದರಿಂದನೇ ನಮ್ಮ ಕೋಡಿ ರೋಡ್ಸ್ ಅವರು ಈ ರೀತಿ ಟ್ವೀಟ್ ನ ಮಾಡಿದ್ದಾರೆ. ಬಟ್ ನನಗೇನ್ ಅನಿಸ್ತಾ ಇದೆ ಗೊತ್ತಾ, ಈ ಕಡೆ ನಮ್ಮ ಕೋಡಿ ರೋಡ್ಸ್ ಅವರ ಜೊತೆನೆ ಇಡೀ ಕಾರ್ಪೊರೇಟ್ ಇರೋದು, ಬಟ್ ಈಗ ಅವರ ಎದುರುಗಡೆ ಇನ್ನ ಒಂದು ಸಪೋರ್ಟಿವ್ ಟೀಮು ನಿಂತಿದೆ. ಸೊ ಎರಡು ಪಾರ್ಟೀಸ್ ಗಳ ನಡುವೆ ಇಲ್ಲಿ ಜಗಳ ಆಗ್ತಾ ಇದೆಯೋ ಹೊರತು ಕೋಡಿ ರೋಡ್ಸ್ ಅವ್ರನ್ನ ತುಳಿಬೇಕು ಅಂತಾನೆ ಎಂಟೈರ್ ಕಾರ್ಪೊರೇಟ್ ನಿಂತಿಲ್ಲ. ಸೊ ನಮ್ಮ ಟ್ರಿಪಲ್ ಎಚ್ ಅವರು ಇದನ್ನ ಈ ರೀತಿ ಪೋರ್ಟ್ರೇಟ್ ಮಾಡಿಸೋದಕ್ಕೆ ನೋಡ್ತಾ ಇದ್ದಾರೆ. ಇದು ಐ ಥಿಂಕ್ ವರ್ಕ್ ಕೂಡ ಆಗ್ತಾ ಇದೆ ಅಂತ ಅನ್ಕೋತೀನಿ, ಸ್ವಲ್ಪ ಆಗ್ತಾ ಇಲ್ಲ ಅಂತ ಅನ್ಕೋತೀನಿ. ಏನೇ ಆಗ್ಲಿ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಅಲ್ಲಿ ಗೊತ್ತಾಗುತ್ತೆ ಈ ಒಂದು ವಿಚಾರ ವರ್ಕ್ ಆಗ್ತಾ ಇದೆಯೋ ವರ್ಕ್ ಆಗ್ತಾ ಇಲ್ವೋ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು ನಮ್ಮ ಬಿಲ್ಲಿ ಗನ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಬಿಲ್ಲಿ ಗನ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಬಿಲ್ಲಿ ಗನ್ ಅವರು ಕೂಡ ಫಾರ್ಮರ್ WWE ಸೂಪರ್ ಸ್ಟಾರ್ ಅಂತಾನೆ ಹೇಳ್ಬೇಕು. ಎಸ್, ಅವ್ರು ಹೇಳ್ತಿರೋ ಪ್ರಕಾರ ಪ್ರಾಬಬ್ಲಿ ರಸಲ್ ಮೇನಿಯಾ ಆದ್ಮೇಲೆ TKO ಅವರು ಎಂಟೈರ್ ಟ್ರಿಪಲ್ ಎಚ್ ಅವರ ಕ್ರಿಯೇಟಿವ್ ಟೀಮ್ ನ ಇನ್ಕ್ಲೂಡಿಂಗ್ ಟ್ರಿಪಲ್ ಎಚ್ ಫೈರ್ ಮಾಡಬಹುದು ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ರಸಲ್ ಮೇನಿಯಾ ಮುಗಿದ್ಮೇಲೆ ಟ್ರಿಪಲ್ ಎಚ್ ಅವ್ರನ್ನ TKO ಗ್ರೂಪ್ ಅವರು ಫೈರ್ ಮಾಡಬಹುದು ಅಂತ. ಅಂಡ್ ರೀಸೆಂಟ್ ಆಗಿ ನಮ್ಮ ವಿನ್ಸ್ ರೂಸೋ ಅವರು ಕೂಡ ಟ್ರಿಪಲ್ ಎಚ್ ಅವರ ಮೇಲೆ ಇದೇ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು. ಈ ವರ್ಷದ ಎಂಡಿಂಗ್ ಅಷ್ಟೊತ್ತಿಗೆ ನಮ್ಮ ಟ್ರಿಪಲ್ ಎಚ್ ಅವರು ಕ್ರಿಯೇಟಿವ್ ಟೀಮ್ ಅಲ್ಲಿ ಇರೋದಿಲ್ಲ, ಏನೇ ಆಗ್ಲಿ ಆ ಒಂದು ಸ್ಥಾನದಿಂದ ನಮ್ಮ ಟ್ರಿಪಲ್ ಎಚ್ ಅವರು ಕೆಳಗಡೆ ಬಂದಿರ್ತಾರೆ ಅಂತ ನಮ್ಮ ವಿನ್ಸ್ ರೂಸೋ ಅವರು ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಅಂಡ್ ಈಗ ನಮ್ಮ ಬಿಲ್ಲಿ ಗನ್ ಅವರು ಕೂಡ ಇದೇ ರೀತಿ ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ. ಸೊ TKO ದವರು ನಿಜವಾಗ್ಲೂ ಕೂಡ ಟ್ರಿಪಲ್ ಎಚ್ ಅವ್ರನ್ನ ಫೈರ್ ಮಾಡ್ತಾರಾ? ಫೈರ್ ಮಾಡಿದ್ರೆ WWE ಗೆ ಅದು ಒಳ್ಳೇದಾಗುತ್ತಾ ಅಥವಾ WWE ಇನ್ನೂ ಕೂಡ ಡೌನ್ ಫಾಲ್ ಆಗುತ್ತಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನನ್ನ ಪ್ರಕಾರ WWE ಕಡೆಯಿಂದ WWE ನ ರೆಪ್ರೆಸೆಂಟ್ ಮಾಡುವಂತಹ ವ್ಯಕ್ತಿ ಇರಲೇಬೇಕು. ಅದು ಯಾರಾದ್ರೂ ಆಗಿರಬಹುದು. ಅಂಡರ್ಟೇಕರ್ ಅವ್ರನ್ನ WWE ಅವರು ಟ್ರಿಪಲ್ ಎಚ್ ಅವರಿಗೆ ರಿಪ್ಲೇಸ್ಮೆಂಟ್ ಆಗಿ ತಗೊಂಡ್ ಬರ್ಬಹುದು ಅಥವಾ ಶಾನ್ ಮೈಕಲ್ಸ್ ಅವ್ರನ್ನ ತಗೊಂಡ್ ಬರ್ಬಹುದು. ಏನೇ ಆಗ್ಲಿ ಸದ್ಯಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರ ಪಾರ್ಟಿ ಹಾಗೆ TKO ಪಾರ್ಟಿ ಅವರ ನಡುವೆ ಸಂಬಂಧ ಯಾಕೋ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅಂಡ್ ಇದರಿಂದ ಟ್ರಿಪಲ್ ಎಚ್ ಅವ್ರನ್ನ ಫೈರ್ ಕೂಡ ಮಾಡಬಹುದು ಅಂತ ನಮ್ಮ ಬಿಲ್ಲಿ ಗನ್ ಅವರು ಕಮೆಂಟ್ ನ ಕೊಡ್ತಾ ಇದ್ದಾರೆ. ಸೊ ಕಂಪ್ಲೀಟ್ WWE ನ TKO ಗೆನೆ ಒಪ್ಸಿದ್ರೆ ಅದು ಕೂಡ ಸರಿ ಇರೋದಿಲ್ಲ. ಯಾಕಂದ್ರೆ TKO ಅವರು ಟಿಕೆಟ್ ಗಳನ್ನ ಮಾರಾಟ ಮಾಡೋದಕ್ಕೆ ಏನೇನೋ ತಗೊಂಡು ಬರ್ತಾ ಇರ್ತಾರೆ. ಸೊ ಒಂದು ಪ್ರಾಪರ್ ಸ್ಟೋರಿ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. WWE ರೆಪ್ರೆಸೆಂಟೇಟಿವ್ ಕೂಡ ಅಷ್ಟೇ ಮುಖ್ಯ ಆಗಿರ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ರಸಲ್ ಮೇನಿಯಾ ಸೆಲೆಬ್ರಿಟಿ ಇನ್ವಾಲ್ವ್ಮೆಂಟ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈ ಬಾರಿಯ ರಸಲ್ ಮೇನಿಯಾದಲ್ಲಿ 100% ಸೆಲೆಬ್ರಿಟೀಸ್ ಗಳ ಇನ್ವಾಲ್ವ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ WWE ಅವರೇ ಮುಂಚೆನೆ ಒಂದು ಟೀಸರ್ ನ ಅಪ್ಲೋಡ್ ಮಾಡೋದ್ರ ಮುಖಾಂತರ ಅಫಿಷಿಯಲ್ ಆಗಿ ತಿಳಿಸಿದ್ರು. ಅಂಡ್ ಈಗ ಸದ್ಯಕ್ಕೆ ಯಾವ ಸೆಲೆಬ್ರಿಟೀಸ್ ಗಳು ನಮಗೆ ರಸಲ್ ಮೇನಿಯಾದಲ್ಲಿ ಇನ್ವಾಲ್ವ್ ಆಗಬಹುದು ಅಂತ ನೋಡೋದಾದ್ರೆ ಜೆಲ್ಲಿ ರೋಲ್ ಅವರು ಇದ್ದೇ ಇರ್ತಾರೆ, ಐಶೋ ಸ್ಪೀಡ್ ಅವರು ಆಫ್ ಕೋರ್ಸ್ ಇದ್ದೇ ಇರ್ತಾರೆ, ಪ್ಯಾಟ್ ಮೆಕಫಿ ಅವರು ಕೂಡ ಇದ್ದೇ ಇರ್ತಾರೆ, ಲಿಲ್ಲಿ ಯಾಟಿ ರ್ಯಾಪರ್ ಇವರು ಕೂಡ ಈಗ ಬಂದು ಜಾಯ್ನ್ ಆಗಿದ್ದಾರೆ ನಮ್ಮ ಟ್ರಿಕ್ ವಿಲಿಯಂ ಅವರ ಜೊತೆ. ಅಂಡ್ ಸೆಕ್ಸಿ ರೆಡ್ ಅವ್ರನ್ನು ಕೂಡ WWE ಅವರು ಇನ್ವಾಲ್ವ್ ಮಾಡೋದಕ್ಕೆ ನೋಡ್ತಾ ಇದೆ. ಅಷ್ಟೇ ಅಲ್ಲ, ರೀಸೆಂಟ್ ಆಗಿ ಈ ಒಂದು ಪೋಸ್ಟರ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. WWE ಒರಿಜಿನಲ್ ರಸಲ್ ಮೇನಿಯಾ 42 ನ ಪೋಸ್ಟರ್ ಇತ್ತಲ್ಲ, ಅದನ್ನ ರಿಪ್ಲೇಸ್ ಮಾಡಿ ಆ ಜಾಗದಲ್ಲಿ ಸೆಲೆಬ್ರಿಟೀಸ್ ಗಳನ್ನ ಕೂರಿಸಿದ್ದಾರೆ. ಅಂಡ್ ರೀಸೆಂಟ್ ಆಗಿ ಇಂಟರ್ನೆಟ್ ಅಲ್ಲಿ ನಮ್ಮ ಲಿಲ್ಲಿ ಯಾಟಿ ಅವರು ಬಂದಾಗ ಸಿಕ್ಕಾಪಟ್ಟೆ ಹೇಟು ಅವ್ರಿಗೋಸ್ಕರ ಸಿಗ್ತಾ ಇತ್ತು. ಅಂಡ್ ಅದಕ್ಕೆ ನಮ್ಮ ಲಿಲ್ಲಿ ಯಾಟಿ ಅವರು ಒಂದು ಟ್ವೀಟ್ ನ ಕೂಡ ಮಾಡ್ತಾರೆ. ಅಂದ್ರೆ ನೀವು ನಾನ್ ಬಂದಿರೋದಕ್ಕೆ ಯಾಕೆ ಅಪ್ಸೆಟ್ ಆಗಿದ್ದೀರಾ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಿಮಗಿಂತ ಜಾಸ್ತಿ ನಾನು ಮೊದಲು WWE ಅಭಿಮಾನಿ ಅಂಡ್ ನಾನು ಪ್ರತಿ ಶೋನು ಕೂಡ ಮಿಸ್ ಮಾಡ್ಕೊಳ್ದಲೆ ನೋಡ್ತಾ ಇರ್ತೀನಿ. ನನಗೆ ನಿಮ್ಗಿಂತ ಜಾಸ್ತಿ WWE ಮೇಲೆ ಪ್ರೀತಿ ಇದೆ. ಇದು ನನ್ನ ಮೂಮೆಂಟು ಅಂಡ್ ನಾನು ಇಲ್ಲಿ ಡಿಸರ್ವ್ ಆಗಿದ್ದೀನಿ. ಸೊ ಇದನ್ನ ನೀವು ಕೂಡ ಒಪ್ಕೋಬೇಕು ಅಂತ ನಮ್ಮ ಲಿಲ್ಲಿ ಯಾಟಿ ಅವರು ಕೂಡ ಒಂದು ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ಏನೇ ಆಗಲಿ ಸೆಲೆಬ್ರಿಟೀಸ್ಗಳು ಬರೋದು ಓಕೆ, ತಪ್ಪಲ್ಲ, ಬಟ್ ಮೈನ್ ಇವೆಂಟ್ ನ ಹಾಳು ಮಾಡೋದು ಅದು ತುಂಬಾ ದೊಡ್ಡ ತಪ್ಪು. ಈಗ ನಮ್ಮ ಲಿಲ್ಲಿ ಯಾಟಿ ಅವರು ಪ್ರಾಬಬ್ಲಿ ನಮ್ಮ ಟ್ರಿಕ್ ವಿಲಿಯಂ ಅವರ ಜೊತೆ ಇರ್ತಾರೆ, ಅದೇನು ನನಗೆ ತಪ್ಪು ಅಂತ ಅನಿಸ್ತಾ ಇಲ್ಲ. ಬಟ್ ನಮ್ಮ ಜೆಲ್ಲಿ ರೋಲ್ ಹಾಗೆ ಪ್ಯಾಟ್ ಮೆಕಫಿ ಇವರಿಬ್ರು ಕೂಡ ಮೈನ್ ಇವೆಂಟ್ ಸ್ಟೋರಿ ಲೈನ್ ನಲ್ಲಿ ಇದ್ದಾರೆ. ಅದು ಎಲ್ಲೋ ಒಂದು ರೀತಿ ಫ್ಯಾನ್ಸ್ ಗಳಿಗೆ ಸಿಕ್ಕಾಪಟ್ಟೆ
ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ. ಅಂಡ್ ಅದರಿಂದನೇ ಫ್ಯಾನ್ಸ್ಗಳು ಈಗ ಸೆಲಿಬ್ರಿಟೀಸ್ ಗಳ ಮೇಲೂ ಕೂಡ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಪ್ಯಾಟ್ ಮ್ಯಾಕಫಿ ಅವರ ಬಗ್ಗೆ. ರೀಸೆಂಟ್ ಆಗಿ ಡಬ್ಲ್ಯೂ ಅವರು ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರಲ್ಲ, ಆ ಒಂದು ವಿಡಿಯೋನ ತನ್ನ ಎಕ್ಸ್ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡಿ ವಿ ಆರ್ ಸ್ಟಿಲ್ ಇನ್ ಶಾಕ್ ಫ್ರಮ್ ದಿಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಇದರಿಂದ ಇನ್ನೂ ಕೂಡ ಹೊರಗಡೆ ಬರೋಕ್ಕಾಗಿಲ್ಲ, ಇದರಿಂದ ನಾವು ಇನ್ನೂ ಕೂಡ ಶಾಕ್ ಅಲ್ಲೇ ಇದೀವಿ ಅಂತ ತಿಳಿಸಿದ್ದಾರೆ. ಅಂಡ್ ಆ ಒಂದು ವಿಚಾರಕ್ಕೆ ನಮ್ಮ ಪ್ಯಾಟ್ ಮ್ಯಾಕಫಿ ಅವರ ಟ್ವೀಟ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ದ ಓನ್ಲಿ ಶಾಕ್ ಇಸ್ ದಟ್ ರ್ಯಾಂಡಿ ಆರ್ಟನ್, ದ ಗ್ರೇಟೆಸ್ಟ್ ಸ್ಪೋರ್ಟ್ಸ್ ಎಂಟರ್ಟೈನರ್ ಆಫ್ ಆಲ್ ಟೈಮ್, isn't running WWE. That all changed at Mania when he became 15-time world champion and save the business for future generations while doing so. And if he doesn't, I will never be seen or heard in the wrestling world again ಅಂತ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಇವ್ರು ಹೇಳ್ತಿರೋ ಪ್ರಕಾರ ಒಂದು ಶಾಕ್ ಆಗೋ ವಿಚಾರ ಏನಪ್ಪಾ ಅಂದ್ರೆ ರ್ಯಾಂಡಿ ಆರ್ಟನ್ ಅವರು ಗ್ರೇಟೆಸ್ಟ್ ಆಫ್ ಆಲ್ ಟೈಮು ಈಗ WWE ನ ನಡೆಸ್ತಾ ಇಲ್ವಲ್ಲ, ಅದು ನಿಜವಾಗ್ಲೂ ಕೂಡ ಶಾಕ್ ಆಗುವಂತಹ ಸಂಗತಿ. ಅಂಡ್ ಅದೆಲ್ಲದೂ ಕೂಡ ರಸಲ್ಮೇನಿಯಾದಲ್ಲಿ ಚೇಂಜ್ ಆಗುತ್ತೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು 15 ಟೈಮ್ ಚಾಂಪಿಯನ್ ಆಗ್ತಾರೆ ಅಂಡ್ ಈ ಒಂದು ಬಿಸ್ನೆಸ್ ನ ಮುಂದೆ ನಡೆಸ್ತಾರೆ. ಅಂಡ್ ಇದೇನಾದ್ರೂ ಆಗ್ಲಿಲ್ಲ ಅಂದ್ರೆ ನಾನು ಮುಂದೆ ಯಾವತ್ತೂ ಕೂಡ ರೆಸ್ಲಿಂಗ್ ವರ್ಲ್ಡ್ ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಅಂಡ್ ನನ್ನ ವಾಯ್ಸ್ ನು ಕೂಡ ನಾನು ಅಲ್ಲಿಗೆ ಕೊಡೋದಿಲ್ಲ ಅಂತ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಒಂದು ಟ್ವೀಟ್ ನ ಮಾಡಿ ತಿಳಿಸಿದ್ದಾರೆ. ಏನೇ ಆಗ್ಲಿ ಗೈಸ್, ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಚಾಲೆಂಜ್ ಮಾಡಿದ್ದಾರೆ. ನೋಡ್ಬೇಕು ಈ ಒಂದು ಚಾಲೆಂಜ್ ನ ಅವರು ಗೆಲ್ತಾರೋ ಅಥವಾ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಕಂಪ್ಲೀಟ್ ಆಗಿ ರೆಸ್ಲಿಂಗ್ ವರ್ಲ್ಡ್ ಇಂದ ಆಫ್ ಆಗ್ತಾರೋ ಅಂತ. ಅಂಡ್ ಗೈಸ್, ಇದರಿಂದ ನಮ್ಮ ರ್ಯಾಂಡಿ ಆರ್ಟನ್ ಅವರು ಸೋಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಇದು ಕೂಡ ನಮ್ಮ ಟ್ರಿಪಲ್ ಎಚ್ ಅವರ ಮಾಸ್ಟರ್ ಪ್ಲಾನು ಅಂತಾನೆ ಅನಿಸ್ತಾ ಇದೆ. ಇದರಿಂದ ಫ್ಯಾನ್ಸ್ ಗಳು ಇನ್ನೂ ಕೂಡ ಕೋಡಿ ರೋಡ್ಸ್ ಅವರಿಗೆ ಸಪೋರ್ಟ್ ಮಾಡಲಿ, ಅಂದ್ರೆ ಪ್ಯಾಟ್ ಮ್ಯಾಕಫಿ ಅವರು WWE ಗೆ ಬರೋದೇ ಬೇಡ ಅಂತ ಫ್ಯಾನ್ಸ್ ಗಳು ಅಸ್ಯೂಮ್ ಆಗಿ ಕೋಡಿ ರೋಡ್ಸ್ ಅವರು ಗೆಲ್ಲೋದಕ್ಕೆ ಸಪೋರ್ಟ್ ಮಾಡಲಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಪ್ಲಾನ್ ನ ಮಾಡಿರಬಹುದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.